ಗೊತ್ತು ಅಲ್ವಾ, ಒಂದ್ 2-3 ಸಲ ನಿಮ್ ಅನುಭವಕ್ಕೆ ಬಂದಿದೆ ಇದು. ನಾನು ವಿಚಿತ್ರವಾಗಿ ಬಿಹೇವ್ ಮಾಡಿದ್ದೀನಿ. ಭೈರವಿ ಅವಳು ಕೆಲವೊಮ್ಮೆ ವಿಚಿತ್ರವಾಗಿ ಆಡಿದಾಳೆ. ಏನೋ ಅನ್ಕೋಬೇಡಿ, ಈ ಮನೆಗೆ ಯಾರನ್ನಾದ್ರೂ ಕರ್ಸಿ ಈ ನೆಗೆಟಿವಿಟಿ ಎಲ್ಲ ಹೋಗೋ ತರ ಏನಾದ್ರೂ ಪೂಜೆನೋ ಹೋಮನೋ ಮಾಡಿಸ್ಬೋದಲ್ಲ? ಮೇಡಮ್, ನನಗೆ ಈ ಮಾಟ ಮಂತ್ರ ಮಾಡೋರ್ ಮೇಲೆಲ್ಲ ನಂಬಿಕೆ ಇಲ್ಲ ಮೇಡಮ್. ಒಂದು ಕೆಲಸ ಮಾಡೋಣ, ನನ್ನ ಫ್ರೆಂಡ್ಗೊಬ್ಬ ಗೋಸ್ಟ್ ಹಂಟರ್ ಪರಿಚಯ ಇದ್ದಾರೆ. ಬೇಕಾದ್ರೆ ಅವ್ರಿಗೆ ಕರೆಸ್ಬಿಟ್ಟು ಈ ಮನೆಯಲ್ಲಿ ಏನು ನೆಗೆಟಿವ್ ಎನರ್ಜಿ ಇದೆ ಅಂತ ತಿಳ್ಕೊಳ್ಳೋಣ. ಸರಿ ಶಿವಕುಮಾರ್, ಹಾಗೆ ಮಾಡಿ. ಇನ್ನ ಎಲ್ಲಿವರೆಗೂ ಅಣ್ಣ ಈ ತರ ಮೋಸ ಮಾಡ್ಕೊಂಡಿರ್ತೀಯಾ? ಲೇ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರ ಅಲ್ಲಿವರೆಗೂ ಮೋಸ ಮಾಡ್ಕೊಂಡೇ ಬದುಕದ್ ಕಣ. ಅಣ್ಣ ಎಂತೆಂತವ್ರ ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ರು, ನೀನ್ ಯಾಕಣ್ಣ ಸೆಟ್ಲ್ ಆಗಿಲ್ಲ? ನಾನು ಸೆಟ್ಲ್ ಆಗ್ಬೇಕು ಅಂತ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಅಣ್ಣ ಈ ತರ ಮೋಸ ಮಾಡೋರು ಜೀವನದಲ್ಲೇ ಸೆಟ್ಲ್ ಆಗಲ್ಲ ಬಿಡೋಣ. ಬ್ಯಾಗ್ ಇಂದ ಕೆಳಗಡೆ ಬಿಟ್ರೆ ಹಿಡಿಗಾಯ ಆಗ್ಬಿಡ್ಬೇಕು. ಬೇಡ ಅಣ್ಣ. ನೋಡ, ಸರಿಯಾಗಿ ಕೇಳಿಸ್ಕೊ. ಅಣ್ಣ. ಯಾವನೋ ಒಬ್ಬ ಬಕ್ರ ಅಣ್ಣ. ದೆವ್ವ ಓಡಿಸಿ 50,000 ರೂಪಾಯಿ ಕೊಡ್ತೀನಿ ಅಂತ ಕರೆಸ್ತಾವನೆ. ಅಣ್ಣ. 50,000 ರೂಪಾಯಿ ಕೈಗಿಟ್ಟ ತಕ್ಷಣ ಅಣ್ಣ. ದೆವ್ವ ಓಡಿಸ್ತೀವ